ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ನನಗಂತೂ ಪ್ರೋಮೋ ನೋಡಿ ಸಿಕ್ಕಾಪಟ್ಟೆ ಇಲ್ಲಿ ಖುಷಿ ಆಯ್ತು. ಪ್ರೋಮೋ ಜಲಕ್ಕೆನೆ ಸಕ್ಕತ್ತಾಗಿದೆ. ಬನ್ನಿ ಒಂದು ಜಲಕ್ ಹೇಗಿದೆ ಅಂತ ನೋಡೋಣ. ಅಶ್ವಿನಿ ಅವ್ರ ಹೆಣ್ಣಿನ ಮೇಲೆ ಮಾತಾಡಿದ್ರೆ ತಪ್ಪು, ಏಕವಚನ ತಪ್ಪು, ಅದು ತಪ್ಪು ಅಂತೀರಿ. ಈ ತರ ವರ್ಡ್ಸ್ ಮಾತಾಡ್ಬೇಕಾದ್ರೆ ಸೈಲೆಂಟ್ ಆಗಿರ್ತೀರಿ. ಅಶ್ವಿನಿ ಅವ್ರ ಅಕಸ್ಮಾತ್ ನಿಮಗೆ ಕರೆದಿದ್ರೆ ಏನ್ ಮಾಡ್ತಾ ಇದ್ರಿ? ಎಸ್, ಸೊ ವೀಕ್ಷಕರೇ ನೋಡಿದ್ರಲ್ಲ, ನಾನು ಆಡಿದ್ದೆ ಆಟ, ನಾನು ಮೆರೆದಿದ್ದೆ ಆಟ ಅಂತ ಅಂದ್ಬಿಟ್ಟು ಮೆರೀತಾ ಇದ್ರು ಚೆನ್ನಾಗಿ. ಇವಾಗ ಅವ್ರು ಏನೊಂದು ಮೆರೆದಿದ್ರು ಈ ವಾರ ಪೂರ್ತಿಯಾಗಿ ಅದನ್ನ ನೀಟಾಗಿ ಇಲ್ಲಿ ಇಳಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು ಗ್ರೂಪ್ ಅಂತ ಅಂದ್ಬಿಟ್ಟು ಇಲ್ಲಿ ಕ್ರಿಯೇಟ್ ಆಗಿಬಿಟ್ಟಿದೆ. ಈ ಗ್ರೂಪಲ್ಲಿ ಇವ್ರು ಏನೇ ಮಾಡಿದ್ರು ಕೂಡ ಅದು ಸರಿ, ಮಿಕ್ದವ್ರು ಎಲ್ರದ್ದು ಕೂಡ ತಪ್ಪು ಅನ್ನೋ ರೀತಿಯಲ್ಲಿ ಇಲ್ಲಿ ವರ್ತನೆ ಮಾಡ್ತಾ ಇದ್ರು. ಈಗ ಆ ವರ್ತನೆಗೆ ಬ್ರೇಕ್ ಕೂಡ ಇಲ್ಲಿ ಬಿದ್ದಿದೆ. ಕೆಲವರು ಮುಂದೆ ಇಲ್ಲಿ ಬಾಲಾನ ಬಿಚ್ಚಲ್ಲ, ಬಾಲಾನ ಮುದುರ್ಕೊಂಡು ಇಲ್ಲಿ ಕೂತಿರ್ತಾರೆ. ಆಲ್ಮೋಸ್ಟ್ ಇಲ್ಲಿ ಕಿಚ್ಚ ಸುದೀಪ್ ಅವರು ಕರೆಕ್ಟಾಗೆ ಕೇಳಿದ್ರು. ಅದಕ್ಕೆ ಇಲ್ಲಿ ಹೇಳಿದ್ದು, ಮಿಸ್ಟರ್ ಸುದೀಪ್ ಅವರೇ, ಇಲ್ಲಿ ಸೆಡೆ ಅಂದರೆ ಏನು ಅಂತಂದ್ಬಿಟ್ಟು ಇಲ್ಲಿ ಕೇಳಿದ್ರು. ಇಲ್ಲಿ ಅವ್ರ ಪ್ರಕಾರ ಸೆಡೆ ಅಂದರೆ ಚಿಕ್ಕವರು ಅಂತ. ಅದಕ್ಕೆ ಇಲ್ಲಿ ಹೇಳಿದ್ರು, ಕಿಚ್ಚ ಸುದೀಪ್ ಅವ್ರು ಕರೆಕ್ಟಾದ ಪಾಯಿಂಟ್ ಹೇಳಿದ್ರು. ನನಗೂ ಕೂಡ ನೀವು ಮಗು ಥರನೇ ಕಾಣಿಸ್ತೀರಾ, ನಾನು ಇನ್ಮೇಲೆ ನಿಮ್ಮನ್ನು ಹಾಗೆ ಕರೀಲ ಅಂತಂದ್ಬಿಟ್ಟು ಅಂದರು. ಯಾರು ಈ ಥರ ಕರೆಸ್ಕೊಳ್ಳೋಕೆ ಇಷ್ಟಪಡ್ತಾರೆ ಹೇಳಿ? ನಿಜವಾಗ್ಲೂ ಕೂಡ ಯಾವನು ಇಷ್ಟಪಡಲ್ಲ. ಯಾಕಂತಂದರೆ ನಾನು ಕಳೆದ ವಿಡಿಯೋಗಳೆಲ್ಲ ಇಲ್ಲಿ ಹೇಳ್ಕೊಂಬಂದಿದ್ದೆ. ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಮತ್ತು ಕಾಕ್ರೋಚ್ ಸುದಿ ಅವ್ರಿಗೆ ಇಲ್ಲಿ ಕ್ಲಾಸ್ ಸಿಗೋದಂತೂ ಕನ್ಫರ್ಮ್ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡಿರೋದು ಸುದಿ ಅವರೇ ಇರ್ಬೋದು. ಬಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರು ಇದ್ರೂ ಕೂಡ ಇದ್ರ ಬಗ್ಗೆ ಒಂದು ಯಾವುದೇ ಇಲ್ಲಿ ಧ್ವನಿ ಎತ್ತಲಿಲ್ಲ. ನೀನು ಸುದಿ ಮಾತಾಡ್ತಾ ಇರೋದು ತಪ್ಪು ಅಂತಂದ್ಬಿಟ್ಟು ಇಲ್ಲಿ ಸುದಿ ಅವ್ರಿಗೆ ಹೇಳಿಲ್ಲ. ಇಲ್ಲಿ ಅವ್ರು ಮಾತಾಡಿದ್ದೆ ಕರೆಕ್ಟು ಅನ್ನೋ ರೀತಿ ಮಾತಾಡಿದ್ರು. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೂ ಜನ ಸ್ಪರ್ಧಿಗಳು ಇದ್ರೂ ಕೂಡ ಇಲ್ಲಿ ಅಶ್ವಿನಿ ಗೌಡ ಅವರು ಅದನ್ನು ಮುಚ್ಚಾಕಕ್ಕೆ ನೋಡಿದ್ರು. ನಾನು ಕೂಡ ಕಳೆದ 2-3 ವಿಡಿಯೋದಲ್ಲಿ ಇದನ್ನೇ ಹೇಳಿದ್ದೀನಿ. ಏನಕ್ಕೆ ಅಂತಂದರೆ ಇಲ್ಲಿ ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ತಾರೆ. ಹೆಣ್ಮಕ್ಳಿಗೆ ಆ ಥರ ಮಾತಾಡಬೇಡ, ಈ ಥರ ಮಾತಾಡಬೇಡ, ಮತ್ತು ಏಕವಚನ ಪದಗಳನ್ನ ಯೂಸ್ ಮಾಡಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಅವರೇ ಹೇಳ್ತಾರೆ. ಇವಾಗ ನೋಡಿ, ಕಿಚ್ಚ ಸುದೀಪ್ ಅವ್ರು ಕೂಡ ಇಲ್ಲಿ ಅದನ್ನೇ ಹೇಳಿದ್ದು, ಚಿಕ್ಕೋರಾಗಕ್ಕೆ ಹೋಗಬೇಡಿ ಮೇಡಮ್ ಅಂತಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟು ಇಷ್ಟು ದಿವಸ ಇಲ್ಲಿ ನಿಧಾನಕ್ಕೆ ತಟ್ಟಿ ಬುದ್ಧಿ ಹೇಳಿದ್ರು 3 ವಾರ. ಇವಾಗ ನಿಧಾನಕ್ಕೆ ತಟ್ಟಿ ಬುದ್ಧಿ ಹೇಳೋ ಒಂದು ಅವಶ್ಯಕತೆ ಇಲ್ಲ. ಯಾಕಂತಂದರೆ ಅವರು ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇದ್ದಾರೆ. ಇದು ಇವಾಗ ನಿಜವಾಗ್ಲೂ ಫೈನಲ್ ವಾರ್ನಿಂಗ್ ಅಂತಂದ್ಬಿಟ್ಟು ಅಶ್ವಿನಿ ಗೌಡ ಅವರು ತಿಳ್ಕೊಬೇಕಾಗಿದೆ. ಸುದಿ ಅವರಂತೂ ಇಲ್ಲಿ ಸಿಕ್ಕಾಪಟ್ಟೆ ಓವರ್ ಆಕ್ಟಿಂಗ್ ಮಾಡ್ತಾವ್ರೆ. ಇದನ್ನೇ ನಾನು ಕಳೆದ ವಿಡಿಯೋಗಳಲ್ಲೂ ಕೂಡ ಇಲ್ಲಿ ಹೇಳಿದ್ದು. ಇದನ್ನ ಕಿಚ್ಚ ಸುದೀಪ್ ಅವರು ಕೂಡ ಇವಾಗ ಹೇಳ್ಬಿಟ್ರು. ಮಾತಲ್ಲಿ ಬಂದ್ಬಿಡ್ತನ್ನ ಅಂತಂದ್ಬಿಟ್ಟು ಹೇಳಿದ್ರು. ಕೋಪದಲ್ಲಿ ಮಾತಾಡ್ಬೇಕಾದ್ರೆ, ಜಗಳ ಆಡ್ಬೇಕಾದ್ರೆ ಬಂದ್ಬಿಡ್ತು ಅಂತಂದ್ಬಿಟ್ಟು ಹೇಳಿದ್ರು. ಅಂದ್ರೆ ಬೇರೆಯವ್ರು ಯಾರೇ ಏನೇ ಹೇಳಿದ್ರು ಕೂಡ ಇವ್ರು ಅನ್ನಿಸ್ಕೊಳ್ಳಲ್ಲ ಅಲ್ವಾ? ಅದಕ್ಕೆ ಇಲ್ಲಿ ಸುದೀಪ್ ಅವ್ರು ಹೇಳಿದ್ದು, ಕೋಪದಲ್ಲಿ ಬಂದಿದ್ದಲ್ಲ ಸರ್, ನಿಮ್ಮ ದೃಷ್ಟಿಕೋನ ಆ ರೀತಿ ಇದೆ ಅಂತಂದ್ಬಿಟ್ಟು. ನೋಡಿದ್ರ, ಇಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರನ ಎಲ್ಲರೂ ಕೂಡ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಇವರೊಂದು ಮಾತಾಡಿರೋ ಟೋನ್ ಏನಿತ್ತು ಅದನ್ನ ಇಲ್ಲಿ ಅಶ್ವಿನಿ ಗೌಡ ಅವ್ರ ಮೇಲೆ ಮಾತಾಡ್ಕೊಂಡು ತೀರಿಸ್ಕೊಳ್ಳಿ ನೋಡೋಣ. ಇಲ್ಲಿ ಇನ್ನೂ ಅವ್ರದ್ದು ಆಟ ಇಲ್ಲಿ ಹೊರೆಯುತ್ತೆ. ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಬಕೆಟ್ ಹಿಡಿಯೋದನ್ನ ಬಿಟ್ಟು ಇಲ್ಲಿ ಕಾಕ್ರೋಚ್ ಸುದಿ ಅವರು ಅವ್ರ ಆಟನ ಇಲ್ಲಿ ಮುಂದುವರ್ಸ್ಕೊಂಡು ಹೋದ್ರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ದಿವಸ ಉಳಿಬೋದು. ಇದೇ ರೀತಿಲಿ ಈ ಒಂದು ಬಕೆಟ್ ಗ್ರೂಪ್ ಏನಿದೆ, ಆಲ್ಮೋಸ್ಟ್ ಈ ಬಕೆಟ್ ಗ್ರೂಪ್ ಅಲ್ಲೇ ಮುಂದುವರೆದ್ರೆ ಇಲ್ಲಿ ಯಾವತ್ತಾರು ಒಂದ್ ದಿವಸ ಬಕೆಟ್ ತೂತಾಗ್ಲೇಬೇಕು, ಆ ತೂತಿಂದ ನೀರು ಹರಿದು ಹೋಗ್ಲೇಬೇಕು. ಆ ರೀತಿಯಾಗಿ ಇಲ್ಲಿ ಕಾಕ್ರೋಚ್ ಸುದಿ ಅವರು ಬೇಗನೆ ಒಂದು ಹೊರಗ್ ಬರ್ಬೋದು ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ಅಂದ್ರೆ ಈ ಒಂದು ಬಕೆಟ್ ಟೀಮಲ್ಲಿ ಅವ್ರು ಏನಾದರೂ ಕಂಟಿನ್ಯೂ ಆದರೆ ನೋಡೋಣ ಇಲ್ಲಿ ಅವರು ಎಷ್ಟು ದಿವಸ ಉಳ್ಕೊಂತಾರೆ ಅಂತ ಅಂದ್ಬಿಟ್ಟು. ಒಂದು ವೇಳೆ ಇದೇ ರೀತಿ ಆಟ ಆಡ್ತಿದ್ರೆ ಇಲ್ಲಿ ಯಾರು ಕೂಡ ಇಲ್ಲಿ ಕಾಕ್ರೋಚ್ ಸುದಿ ಅವ್ರನ್ನ ಆಲ್ಮೋಸ್ಟ್ ಇಷ್ಟಪಡಲ್ಲ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ಇಷ್ಟಪಡೋರು ಕೂಡ ಇಲ್ಲಿ ಇರ್ತಾರೆ ಬಿಡಿ. ಯಾಕಂತಂದ್ರೆ ಇಲ್ಲಿ ಹೇಳ್ತಾರೆ, ಒಂದೊಂದು ನಾನು ಕಮೆಂಟ್ ಕೂಡ ಇಲ್ಲಿ ಓದಿದ್ದೀನಿ. ಇಲ್ಲಿ ಅವ್ರವ್ರು ಏನಾದರೂ ಮಾತಾಡ್ಕೊಂತಾರೆ, ನಿಮಗೇನು ಅಂತ ಅಂದ್ಬಿಟ್ಟು ನನಗೊಂದು ಕಮೆಂಟ್ ಕೂಡ ಇಲ್ಲಿ ಬಂದಿತ್ತು. ನಮಗೇನು ಅಲ್ಲ, ಇಲ್ಲಿ ಅವ್ರು ಏನು ಮಾತಾಡಿದ್ರು ಅದನ್ನ ನಾವಿಲ್ಲಿ ಹೇಳಿದ್ವಿ. ನಮ್ಮ ಪ್ರಕಾರ ಅದು ತಪ್ಪು, ನಿಮ್ಮ ಪ್ರಕಾರ ಸರಿ ಅಂದರೆ ಸರಿ. ಇದರಲ್ಲಿ ಯಾರು ಕೂಡ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಕಿಚ್ಚ ಸುದೀಪ್ ಅವರು ಇವಾಗ ಹೇಳ್ತಾ ಇದಾರಲ್ವಾ, ಆ ಒಂದು ಪದಕ್ಕೆ ಏನು ಅರ್ಥ ಬಂದಿದೆ, ನಾನು ಕರೀಲ ಅಂತ ಕೇಳಿದ್ರೆ ಹ್ಞೂ ಅಂತ ಹೇಳಬೇಕಿತ್ತು ಅವರು. ಖಂಡಿತವಾಗ್ಲೂ ಯಾರು ಕೂಡ ಹೇಳಲ್ಲ. ಅದಕ್ಕೆ ಇಲ್ಲಿ ಹೇಳಿದ್ದು, ಈ ಥರ ಓವರ್ ಆ್ಯಕ್ಟಿಂಗ್ ಮಾಡಿಕೊಂಡು 10 ರೂಪಾಯಿ ಡ್ರಾಮಾ ಯಾರು ಮಾಡ್ತಾರೆ ಅಂತಂದ್ಬಿಟ್ಟು ಅಂದರು. ನೋಡಿದ್ರ, ಅದಕ್ಕೆ ಹೇಳೋದು ಡ್ರಾಮಾ ಎಷ್ಟರಲ್ಲಿರಬೇಕೋ ಅದು ಡ್ರಾಮಾ. ಅದಕ್ಕೆ ಹೇಳೋದು, ಅತಿ ಆದರೆ ಅಮೃತನೂ ವಿಷ ಆಗುತ್ತೆ ಅಂತಂದ್ಬಿಟ್ಟು ಇವಾಗ ಕಾಕ್ರೋಚ್ ಸುದಿವರೆಗೂ ಕೂಡ ಅದೇ ರೀತಿ ಆಗಿದೆ. ಇಲ್ಲಿ ನೇರವಾಗಿ ಮಾತಾಡೋಕ್ಕೆ ಆಗ್ತಲ್ಲ. ಕೆಲವೊಬ್ಬರು ಒಂದು ಕಂಫರ್ಟ್ ಝೂಮ್ ಅಂತ ಇದೆ, ಅದರಲ್ಲಿ ಇಲ್ಲಿ ಆಲ್ಮೋಸ್ಟ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವರು ಅದರಿಂದ ಹೊರಗಡೆ ಬರೋಕ್ಕಂತೂ ಸಾಧ್ಯನೇ ಇಲ್ಲ. ಇನ್ನೇನಿದ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾಗತ್ತೆ ಅಷ್ಟೇ. ಮುಂದೆ ಅವರು ಯಾವ ರೀತಿ ಆಟ ಆಡ್ಕೊಂಡು ಹೋಗ್ತಾರೆ, ಈ 1 ವಾರದ್ದು ಬಿಟ್ಬಿಡಿ, ಇನ್ನೂ ಮಿಕ್ಕಿರೋ 4 ತಿಂಗಳು ಇವರು ಯಾವ ರೀತಿ ಆಟ ಆಡ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಆಲ್ಮೋಸ್ಟ್ ಇಲ್ಲಿ ಕಾಕ್ರೋಚ್ ಸುದಿ ಅವ್ರ ಮೇಲೆ ಮತ್ತು ಇಲ್ಲಿ ಅಶ್ವಿನಿ ಗೌಡ ಅವ್ರ ಮೇಲೆ, ಜಾನ್ವಿ ಅವ್ರ ಮೇಲೆ ಯಾವ ರೀತಿ ಕರ್ನಾಟಕದ ಜನಗಳು ಒಪಿನಿಯನ್ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗಿದೆ. ಅದಕ್ಕೆ ಇಲ್ಲಿ ಸರಿಯಾಗಿ ಕ್ಲಾಸ್ ತಗೊಂತಿರೋದು. ಆಲ್ಮೋಸ್ಟ್ ಕಳೆದ 2 ವಾರದಿಂದ ಇಲ್ಲಿ ನೋಡ್ಬೋದು, ಜಾನ್ವಿ ಅವ್ರದ್ದು, ಅಶ್ವಿನಿ ಗೌಡ ಅವ್ರದ್ದು, ಕಾಕ್ರೋಚ್ ಸುದಿ ಅವರಂತೂ ಸಿಕ್ಕಾಪಟ್ಟೆ ಓವರ್ ಆಗಿದೆ. ಈ ಒಂದು ಗ್ರೂಪ್ಗೆ ಇಲ್ಲಿ ಆ್ಯಡ್ ಆಗಿರೋದು
ಇವಾಗ ಸೂರಜ್ ಅವರು ಕೂಡ ಆ್ಯಡ್ ಆಗಿದ್ದಾರೆ ಮತ್ತು ರಾಶಿಕಾ ಅವರು ಕೂಡ ಇಲ್ಲಿ ಆ್ಯಡ್ ಆಗಿದ್ದಾರೆ. ನೋಡೋಣ ಮುಂದಿನ ದಿವಸಗಳಲ್ಲಿ ಇವ್ರು ಯಾವ ರೀತಿ ಬಿಹೇವಿಯರ್ ಚೇಂಜ್ ಮಾಡಿಕೊಂಡು ಯಾವ ರೀತಿ ಕ್ಲಾಸ್ ತಗೊತಾರೆ ಅಂತಂದ್ಬಿಟ್ಟು ನೋಡೋಣ. ಅಕಸ್ಮಾತ್ ನಿಮಗೆ ಕರೆದಿದ್ರೆ ಇಲ್ಲಿ ಸುಮ್ಮನೆ ಬಿಡ್ತಿದ್ರಾ ಅಂತಂದ್ಬಿಟ್ಟು ಕೇಳಿದ್ರು. ಯಾರು ಸುಮ್ಮನೆ ಇರ್ತಾರೆ ಹೇಳಿ? ನೋಡೋಣ, ಇವಾಗ ಅಲ್ಲಿ ಕರೀರಿ ಅಂತಂದ್ಬಿಟ್ಟು ಹೇಳಬೇಕು. ಯಾಕಂದರೆ ಪ್ರೋಮೋದಲ್ಲಿ ಇಷ್ಟು ಮಾತ್ರ ನಮಗೆ ಗೊತ್ತಾಗಿದೆ. ಸುದಿ ಅವರೇ ಅಶ್ವಿನಿ ಗೌಡ ಅವ್ರಿಗೆ ಈ ರೀತಿಯ ಕರೀರಿ ನೋಡೋಣ ಅಂತ ಹೇಳಬೇಕು. ಅವ್ರು ಕರೀತಾರ ಇಲ್ವಾ ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ಸಾರಿ ಕೇಳ್ತಾ ಇದ್ದಾರೆ, ಬಟ್ ಇಲ್ಲಿ ರಕ್ಷಿತ್ ಅವ್ರಿಗೆ ಅವ್ರು ಸಾರಿ ಕೇಳ್ತಲ್ಲ, ಕೋಪದಲ್ಲಿ ಬಂದ್ಬಿಡ್ತು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. 100% ಸಾರಿ ಕೇಳಿಸಿರ್ತಾರೆ. ಪಾಪ ರಕ್ಷಿತ್ ಅವ್ರಿಗೆ ಇದ್ರ ಬಗ್ಗೆ ಏನು ಕೂಡ ಗೊತ್ತಿರಲ್ಲ. ಯಾಕಂದರೆ ಕನ್ನಡ ಪದಗಳ ಅರ್ಥ ನಾನಾ ಅರ್ಥಗಳು ಬರುತ್ತೆ. ಆದರೆ ಈ ರೀತಿಯಾದ ಪದದ ಅರ್ಥ ಅಂತಂದ್ಬಿಟ್ಟು ಅವ್ರಿಗೆ ತಿಳಿದಿರಲಿಲ್ಲ. ಆದರೆ ಇವಾಗ ಇದಕ್ಕೆ ಏನೊಂದು ನ್ಯಾಯ ಒದಗಿಸ್ಬೇಕಿತ್ತು, ಅಶ್ವಿನಿ ಗೌಡ ಅವ್ರದ್ದು ಏನು ತಪ್ಪಿತ್ತು ಅಂತಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಎಲ್ಲರೂ ಕೂಡ ಇಲ್ಲಿ ಬೆಂಡೆತ್ತಿದ್ದಾರೆ. ಆಲ್ಮೋಸ್ಟ್ ಈ ಒಂದು ಬಕೆಟ್ ಟೀಮ್ ಏನಿದೆ ಸ್ವಲ್ಪ ಇಲ್ಲಿ ಸರಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡೋರ್ಗೂ ಕೂಡ ಸ್ವಲ್ಪ ಖುಷಿ ಕೊಡುತ್ತೆ. ಆಲ್ಮೋಸ್ಟ್ ಎಂಟರ್ಟೈನ್ಮೆಂಟ್ ಅಂತಂದ್ಬಿಟ್ಟು ನೋಡ್ತಾ ಇರ್ತಾರೆ. ಯಾವ್ದಾನ ಒಂದು ಪ್ರೋಗ್ರಾಮ್ ಇದ್ರೆ ಈ ರೀತಿಯಾದ ಒಂದು ಪದ ಬಳಕೆಗಳು ಬಂದಾಗ ನೋಡೋರ್ಗೂ ಕೂಡ ಇಲ್ಲಿ ಮುಜುಗರ ಆಗುತ್ತೆ. ಏನೋ ಒಬ್ರು ಇಬ್ರು ನೋಡ್ತಾ ಇದ್ರೆ ಓಕೆ, ಬಟ್ ಫ್ಯಾಮಿಲಿಗಳೇ ಇಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾರೆ. ದೊಡ್ಡೋರು ಇರ್ಬೋದು, ಚಿಕ್ಕೋರು ಇರ್ಬೋದು, ಎಲ್ಲರೂ ಕೂಡ ಈ ಒಂದು ಪ್ರೋಗ್ರಾಮ್ ನೋಡ್ತಾರೆ. ಈ ಒಂದು ಪ್ರೋಗ್ರಾಮಿಂದ ಏನಪ್ಪ ಸಂದೇಶ ಕೊಡ್ತಾ ಇದ್ದೀರಾ ಅಂತ ಕೂಡ ಇಲ್ಲಿ ಕೇಳ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ಕರೆಕ್ಟ್ ಆಗಿ ತಟ್ಟಿ ಬುದ್ಧಿ ಹೇಳ್ತಾರೆ. ಕ್ಲಾಸ್ ಅಂತೂ ಸಖತ್ತಾಗಿ ಸಿಗ್ತಿದೆ. ಸೊ ವೀಕ್ಷಕರೇ, ಪ್ರೋಮೋ ಅಂತೂ ಎಕ್ಸಲೆಂಟ್ ಆಗಿದೆ. ನನಗಂತೂ ಪರ್ಸನಲಿ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಇವರಿಗೆ ಕ್ಲಾಸ್ ತಗೊಂಡಿದ್ದು ಬಹಳ ಒಳ್ಳೇದಾಯ್ತು. ಇದ್ರ ಜೊತೆ ಇಲ್ಲಿ ಇವ್ರಿಗೆ ಪನಿಷ್ಮೆಂಟ್ ಕೊಟ್ಟರೆ ಸ್ವಲ್ಪ ಬುದ್ಧಿ ಕಲಿಬಹುದು ಅಂತಂದ್ಬಿಟ್ಟು ಅನ್ನಿಸ್ತದೆ. ಯಾಕಂತಂದ್ರೆ ನೆನಪಲ್ಲಿರುತ್ತೆ. ಇವ್ರು ಬೈದು ಹೋಗಿದ ತಕ್ಷಣ ಕಿಚ್ಚ ಸುದೀಪ್ ಅವರು ಬಿಡು ಆ ಕಡೆ ಈ ಕಡೆ ಕಿವಿ ಕೇಳಿ ಆ ಕಡೆ ಕಿವಿ ಬಿಟ್ಬಿಡೋಣ ಅನ್ನೋ ರೀತಿ ಮಾಡಿದ್ರು ಕೂಡ ಮಾಡಬಹುದು. ಯಾಕಂತಂದ್ರೆ ಮಂಜು ಭಾಷಿನಿ ಅವರು ಕೂಡ ಇಲ್ಲಿ ಹೇಳಿದ್ರು, ಕಿಚ್ಚ ಸುದೀಪ್ ಅವರು ಇಲ್ಲಿ ಬೈತಿದ್ರು ಕೂಡ ಅವರಿಬ್ರು ಕೂಡ ನಗಾಡ್ತಿದ್ರು ಅಂತಂದ್ಬಿಟ್ಟು ಹೇಳಿದ್ರು. ನಾನು ಕೂಡ ಇಲ್ಲಿ ಇಂಟರ್ವ್ಯೂ ಅಲ್ಲಿ ನೋಡಿದೆ. ಆಲ್ಮೋಸ್ಟ್ ಕಳೆದ ವಾರ ಅಂದ್ರೆ ಒಂದು ಗ್ರ್ಯಾಂಡ್ ಫಿನಾಲೆ ಏನಿತ್ತು, ಮೊದಲ ಗ್ರ್ಯಾಂಡ್ ಫಿನಾಲೆ, ಅದರಲ್ಲಿ ಇಲ್ಲಿ ಬೈತಿದ್ರು ಕೂಡ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು ನಗ್ತಿದ್ರಂತೆ. ಇವಾಗೂ ಅದೇ ರೀತಿ ಆಗಬಾರ್ದು, ಏನಾದರೂ ಒಂದು ಪನಿಷ್ಮೆಂಟ್ ಕೊಡಬೇಕು. ಇಲ್ಲಿ ಕಾಕ್ರೋಚ್ ಕೊಡಬೇಕು ಮತ್ತು ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೂ ಕೊಡಬೇಕು ಅಂತಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಇದೆ. ನೋಡೋಣ, ಎಪಿಸೋಡ್ ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ ಪನಿಷ್ಮೆಂಟ್ ಏನಾದರೂ ಕೊಟ್ರಾ ಇಲ್ವಾ ಅಂತಂದ್ಬಿಟ್ಟು. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.